ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಜಿಲ್ಲಾ ಬಿಜೆಪಿ ವತಿಯಿಂದ ಗುರುವಾರ ಹಾಸನ ನಗರದಲ್ಲಿ ಬೃಹತ್ ತಿರಂಗಾ ತ್ರಿವರ್ಣ ಯಾತ್ರೆ ಹಾಗೂ ಬೈಕ್ ಜಾಥಾ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಬೆಳಗ್ಗೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸಮೀಪ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ರಾಷ್ಟ್ರಧ್ವಜವನ್ನು ಹಿಡಿದು ಬೈಕ್ಗಳಲ್ಲಿ ಸಾಗಿದ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನದ ಸಂದೇಶವನ್ನು ಸಾರಿದರು. ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಿಂದ ಆರಂಭಗೊಂಡ ಜಾಥಾ ಎಂಜಿ ರಸ್ತೆ, ಫುಡ್ ಕೋರ್ಟ್ ರಸ್ತೆ, ಎಂಸಿ ಕಾಲೇಜು ಗಣಪತಿ ದೇವಸ್ಥಾನದ ಪಕ್ಕದ ರಸ್ತೆ, ಆಕಾಶವಾಣಿ, ಸ್ಟೇಡಿಯಂ ಮುಂಭಾಗ, ಸಹ್ಯಾದ್ರಿ ವೃತ್ತ, ಮಹಾವೀರ ವೃತ್ತ, ದೇವಿಗೆರೆ ರಸ್ತೆ, ಸುಭಾಷ್ ವೃತ್ತ, ಎಂಎಚ್ ವೃತ್ತ, ಬಿಎಂ ರಸ್ತೆ, ಸುವರ್ಣ ಹೋಟೆಲ್ ರಸ್ತೆ ಮೂಲಕ ಸಂತೆಪೇಟೆ ವೃತ್ತ ತಲುಪಿತು. ಸಂತೆಪೇಟೆ ವೃತ್ತದಲ್ಲಿ ಯೂಟರ್ನ್ ಪಡೆದುಕೊಂಡ ಜಾಥಾ ಬಳಿಕ ಎಂಎಚ್ ವೃತ್ತ, ಎನ್ಆರ್ ವೃತ್ತ, ಹಳೆ ಬಸ್ ನಿಲ್ದಾಣ ರಸ್ತೆ ಹಾಗೂ ಸ್ಟೇಟಸ್ ಚರ್ಚ್ ಮುಂಭಾಗದ ರಸ್ತೆ ಮೂಲಕ ಸಂಚರಿಸಿ ಅಂತಿಮವಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿ ಸಂಪನ್ನಗೊಂಡಿತು. ಯಾತ್ರೆಯ ಮೂಲಕ ಈ ಧ್ವಜವನ್ನು ಹಿಡಿದುಕೊಂಡು ರಸ್ತೆಗಳಲ್ಲಿ ಓಡಾಡಿ ಮನೆ ಮೇಲೆ ಕಟ್ಟಿ ಸಂಭ್ರಮಿಸುವಂತ ಕೆಲಸ ಈ ಒಂದು ತಿರಂಗ ಯಾತ್ರೆಯಲ್ಲಿ ಆಗಬೇಕು ಅಂತ ಹೇಳಿ ಇಡೀ ರಾಷ್ಟ್ರದ ಎಲ್ಲ ಜನತೆಗೆ ಕರೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಹಾಸನದ ನಾವೆಲ್ಲ ಜನತೆಯರು ಕೂಡ ಇಷ್ಟು ಬಿಸಿಲು ನಡುವೆ ಕೂಡ ನಾವು ತಿರಂಗದ ಧ್ವಜವನ್ನು ಹಿಡಿದು ಇವತ್ತು ದ್ವಿಚಕ್ರ ವಾಹನದ ಮೂಲಕ ಇಡೀ ನಗರದ ಜನತೆಗೆ ಜಾಗೃತಿಯನ್ನು ಮೂಡಿಸಿವಿ. ನೀವೆಲ್ಲ ಅನ್ಬೋದು, ಏನಿದು ಬೈಕಲ್ಲಿ ಯಾತ್ರೆ, ಇದೇನು ಶೋಗೋಸ್ಕರ ಮಾಡ್ತಿದ್ದಾರೆ ಅಂತ. ಇದು ಶೋ ಅಲ್ಲ, ಇದು ನಾವು ಧ್ವಜವನ್ನು ಹಿಡಿಯೋದ್ರ ಮೂಲಕ ಅಂಗಡಿ ಮುಗ್ಗಟ್ಟುಗಳು, ಕಾರ್ಖಾನೆಗಳು, ಬೇರೆ ಬೇರೆ ಬಿಸಿನೆಸ್ ಮೆನ್ಗಳು ಕೂಡ ನಾಳೆ ದಿವಸ ಅಂಗಡಿಯ ಮೇಲೆ ಧ್ವಜವನ್ನು ಹಾರಿಸಬೇಕು, ಇದನ್ನ ಸಂಭ್ರಮಿಸಬೇಕು, ಇದೊಂದು ಹಬ್ಬವಾಗಿ ಆಚರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ತಿರಂಗ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ತಿರಂಗ ಯಾತ್ರೆಯಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರ ಸಂಘದವರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ಸೈನಿಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಡ್ಯೂಟಿನೂ ಮಾಡಿರ್ಬೋದು, ನೇರ ಯುದ್ಧ ರಂಗಕ್ಕೂ ಹೋಗಿರ್ಬೋದು, ಯುದ್ಧ ಸೇನಾನಿಗಳಿಗೆ ಬೇಕಾದ ತಯಾರಿ ಜಾಗದಲ್ಲಿ ಅವರು ಕೆಲಸ ಮಾಡಿರ್ಬೋದು. ಹೀಗೆ ಹಲವಾರು ತರದಲ್ಲಿ ತಮ್ಮ ಜೀವನವನ್ನು ಬಲಿ ಕೊಟ್ಟು ಜೀವನವನ್ನು ತ್ಯಾಗ ಮಾಡಿ 20-30 ವರ್ಷಗಳ ಸಂಸಾರವನ್ನು ಬಿಟ್ಟು ಮನೆಯನ್ನು ಬಿಟ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಸೇನಾನಿಗಳಿಗೆ ಗೌರವ ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ರಸ್ತೆಯಲ್ಲಿ, ಬಸ್ಸಲ್ಲಿ, ವಾಹನದಲ್ಲಿ ಎಲ್ಲೇ ನಿಮ್ಗೆ ಅಕಸ್ಮಾತ್ ಒಬ್ಬ ನಿವೃತ್ತ ಸೈನಿಕ ಸಿಕ್ಕರೆ ನೀವೇನೂ ಮಾಡೋದ್ ಬೇಡ, ಒಂದು ದೊಡ್ಡ ಸಲಾಂ, ಒಂದು ದೊಡ್ಡ ಸಲ್ಯೂಟ್ ಅನ್ನ ಸೇನಾನಿ ಕೊಡೋದ್ರ ಮೂಲಕ ಗೌರವ ಕೊಡಬೇಕು, ಅವರಿಗೆ ಸೀಟ್ ಬಿಟ್ಟು ಕೊಡಬೇಕು, ಸೇನಾನಿಗಳು ಮನೆಗಳಿಗೆ ಹೋಗ್ಬೇಕು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಬೇಕು. ಆ ಮೂಲಕ ನಮ್ಮ ಸೇನಾನಿಗಳಿಗೆ ಗೌರವ ಕೊಡೋ ಕೆಲಸ ಈ ರಾಷ್ಟ್ರದ ಜನತೆ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ತಿರಂಗ ಯಾತ್ರೆಗೆ ಕರೆ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಇಲ್ಲಿ ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಶ್ ನಾಗೇಂದ್ರ ಅವರು, ನಮ್ಮ ಎಲ್ಲ ಬೇರೆ ಬೇರೆ ಮಂಡಲದ ಪ್ರಮುಖರು, ಮಂಡಲದ ಅಧ್ಯಕ್ಷರು, ಚಿಕ್ಕಮಗಳೂರು ಹಾಸನದ ನಗರದ ಅಧ್ಯಕ್ಷರು, ಇಲ್ಲಿಯವರು, ಆಲೂರಿನವರು, ಹೀಗೆ ಬೇರೆ ಬೇರೆ ಭಾಗದಿಂದ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಅಮಿತ್ ಅವರು, ಹೀಗೆ ಸಾಕಷ್ಟು ಜನ ಈ ಒಂದು ತಿರಂಗ ಯಾತ್ರೆಗೆ ಶ್ರಮ ಹಾಕಿ ಇದನ್ನು ಯಶಸ್ವಿಗೊಳಿಸಿದ್ದೀರಿ. ಬಂದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸೈನಿಕರಿಗೆ, ಮಾಜಿ ಸೈನಿಕರಿಗೆ, ಸಾರ್ವಜನಿಕರ ಬಂಧುಗಳಿಗೆ ಮತ್ತೊಮ್ಮೆ ಇಷ್ಟೋ ತನಕ ಸಮಯ ಕೊಟ್ಟು ದೇಶಕ್ಕಾಗಿ ಸಮಯ ನೀಡಿದ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ನನಗೂ ಕೂಡ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ.